ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಪೌರಾಯುಕ್ತ ಮೇಲೆ ಏನು ಧಮಕಿ ಹಾಕಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಬೀದರ್ಲ್ಲೂ ಕೂಡ ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ನೋಡ್ಬೋದು, ನಾವು ವಕ್ಫ್ ಬೋರ್ಡ್ ಕಚೇರಿ ಮುಂಭಾಗದಲ್ಲಿದ್ದೀವಿ. ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆಯ ಅಧಿಕಾರಿ ಸೈಯದ್ ಅಹಮ್ಮದ್ ಅವ್ರ ಮೇಲೆ ಈಗಾಗಲೇ ಈದ್ಗಾ ಮೈದಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಈದ್ಗಾ ಮೈದಾನದಲ್ಲಿ ಆ ಒಂದು ಈದ್ಗಾ ಮೈದಾನದ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದಂಥ 3 ಜನ ಸದಸ್ಯರು ಏನದಂದ್ರೆ ಈಗಾಗಲೇ ಅವ್ರ ಕಾನೂನು ಬಾಹಿರು ಅವರನ್ನು ಈ ಒಂದು ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಬರಲ್ಲ ಅಂಥೇಳಿ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ, ಅದೇ ರೀತಿ ವಕ್ಫ್ ಬೋರ್ಡ್ ಇಲಾಖೆಯ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಇಲಾಖೆಯವರು ಏನು ಆ ಪ್ರಕರಣನ ದಾಖಲಿಸಿದ್ದಾರೆ. ಅದನ್ನು ಸೇಡಿನ ರೂಪದಲ್ಲಿ ಇಟ್ಕೊಂಡು ಈಗಾಗಲೇ 3 ರಿಂದ 4 ಜನ ಈ ಒಂದು ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ಹಲ್ಲೆಯ ದೃಶ್ಯಗಳು CCTVಯಲ್ಲಿ ಕೂಡ ಸೆರೆಯಾಗಿವೆ ಅಂತ ಹೇಳ್ಬೋದು. ಈ ಕುರಿತು ನ್ಯೂಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ದೂರು ಕೂಡ ದಾಖಲಾಗಿದೆ, ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ನಿಜಕ್ಕೂ ಸರ್ಕಾರ ಏನು ಮಾಡುತ್ತೆ, ಜಿಲ್ಲೆಯ ಇಬ್ಬರಿಬ್ಬರು ಸಚಿವರಿದ್ದಾರೆ, ಅದು ನಮಗೆ ನ್ಯಾಯ ಸಿಗ್ತಿಲ್ಲ ಎಂಬುದು ಬೇಸರ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಮ್ಮ ನೆರವಿಗೆ ಬರಬೇಕು. ಈಗಾಗಲೇ ನಾನು ಜಿಲ್ಲಾ ವಕ್ಫ್ ಬೋರ್ಡ್ ಕಾರ್ಯಾಲಯ ಪ್ರಭಾರಿ ಅಧಿಕಾರಿ ಆಗಿದ್ದೀನಿ. ಮುಂದೆ ಇಲ್ಲಿ ಯಾರು ಬರೋರು ಕೂಡ ಅವ್ರಿಗೆ ಸೇಫ್ಟಿ ಬೇಕು, ಅವ್ರಿಗೆ ಭಯ ಇರಬಾರ್ದು. ಯಾಕಂದ್ರೆ ಟೋಟಲಿ ನಾವು ಮಾಡೋದು ಜನರ ಕೆಲಸ, ಸರ್ಕಾರ ಕೆಲಸ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಭೂಮಿ, ಸರ್ಕಾರ ಆಸ್ತಿ ಉಳಿಸ್ಲಿಕ್ಕೆ ಹೋಗಿ ನಾವು ಹಲ್ಲೆಗೊಳಗಾಗ್ತೇವೆ ಎಂಬುದು ಬೇಸರ ಏನು ಅಧಿಕಾರಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಹಲ್ಲೆಯ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿವೆ. ಈ ಕುರಿತು ಆ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಸರ್ಕಾರ, ರಾಜ್ಯದ ಗೃಹ ಸಚಿವರು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ಮೇಲಿಂದ ಮೇಲೆ ಇಂಥ ಹಲ್ಲೆ, ದಬ್ಬಾಳಿಕೆ, ಕಿರುಕುಳ ಪ್ರಕರಣ ನಡೀತಾ ಇದೆ. ಆ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಏನದಂದ್ರೆ ಸೇಫರ್ ಜೋನ್ ಕೆಲಸ ಮಾಡೋಂಥ ಏನು ಅವ್ರಿಗೆ ಟೋಟಲಿ ಆತ್ಮಸ್ಥೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳು ಕೂಡ ಹೊಡೆದು ಸಾಕಷ್ಟು ಹಲ್ಲೆ ಮಾಡಿದ್ದಾರೆ. ನಿಜಕ್ಕೂ ಅಧಿಕಾರಿ ಎಲ್ಲೋ ಒಂದು ಕಡೆ ಆತಂಕೀಡಾಗಿದ್ದಾರೆ. ಹೀಗಾಗಿ ಭಯದಲ್ಲೇ ಕೆಲಸ ಮಾಡೋಂಥ ಪರಿಸ್ಥಿತಿ ಗೊತ್ತಾ ಬೀದರಲ್ಲಿ ಕೂಡ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಚಿವರು ಅಧಿಕಾರಿಗಳಿಗೆ ಧೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಪೌರಾಯುಕ್ತ ಮೇಲೆ ಏನು ಧಮಕಿ ಹಾಕಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಬೀದರ್ಲ್ಲೂ ಕೂಡ ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ನೋಡ್ಬೋದು, ನಾವು ವಕ್ಫ್ ಬೋರ್ಡ್ ಕಚೇರಿ ಮುಂಭಾಗದಲ್ಲಿದ್ದೀವಿ. ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆಯ ಅಧಿಕಾರಿ ಸೈಯದ್ ಅಹಮ್ಮದ್ ಅವ್ರ ಮೇಲೆ ಈಗಾಗಲೇ ಈದ್ಗಾ ಮೈದಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಈದ್ಗಾ ಮೈದಾನದಲ್ಲಿ ಆ ಒಂದು ಈದ್ಗಾ ಮೈದಾನದ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದಂಥ 3 ಜನ ಸದಸ್ಯರು ಏನದಂದ್ರೆ ಈಗಾಗಲೇ ಅವ್ರ ಕಾನೂನು ಬಾಹಿರು ಅವರನ್ನು ಈ ಒಂದು ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಬರಲ್ಲ ಅಂಥೇಳಿ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ, ಅದೇ ರೀತಿ ವಕ್ಫ್ ಬೋರ್ಡ್ ಇಲಾಖೆಯ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಇಲಾಖೆಯವರು ಏನು ಆ ಪ್ರಕರಣನ ದಾಖಲಿಸಿದ್ದಾರೆ. ಅದನ್ನು ಸೇಡಿನ ರೂಪದಲ್ಲಿ ಇಟ್ಕೊಂಡು ಈಗಾಗಲೇ 3 ರಿಂದ 4 ಜನ ಈ ಒಂದು ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ಹಲ್ಲೆಯ ದೃಶ್ಯಗಳು CCTVಯಲ್ಲಿ ಕೂಡ ಸೆರೆಯಾಗಿವೆ ಅಂತ ಹೇಳ್ಬೋದು. ಈ ಕುರಿತು ನ್ಯೂಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ದೂರು ಕೂಡ ದಾಖಲಾಗಿದೆ, ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ನಿಜಕ್ಕೂ ಸರ್ಕಾರ ಏನು ಮಾಡುತ್ತೆ, ಜಿಲ್ಲೆಯ ಇಬ್ಬರಿಬ್ಬರು ಸಚಿವರಿದ್ದಾರೆ, ಅದು ನಮಗೆ ನ್ಯಾಯ ಸಿಗ್ತಿಲ್ಲ ಎಂಬುದು ಬೇಸರ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಮ್ಮ ನೆರವಿಗೆ ಬರಬೇಕು. ಈಗಾಗಲೇ ನಾನು ಜಿಲ್ಲಾ ವಕ್ಫ್ ಬೋರ್ಡ್ ಕಾರ್ಯಾಲಯ ಪ್ರಭಾರಿ ಅಧಿಕಾರಿ ಆಗಿದ್ದೀನಿ. ಮುಂದೆ ಇಲ್ಲಿ ಯಾರು ಬರೋರು ಕೂಡ ಅವ್ರಿಗೆ ಸೇಫ್ಟಿ ಬೇಕು, ಅವ್ರಿಗೆ ಭಯ ಇರಬಾರ್ದು. ಯಾಕಂದ್ರೆ ಟೋಟಲಿ ನಾವು ಮಾಡೋದು ಜನರ ಕೆಲಸ, ಸರ್ಕಾರ ಕೆಲಸ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಭೂಮಿ, ಸರ್ಕಾರ ಆಸ್ತಿ ಉಳಿಸ್ಲಿಕ್ಕೆ ಹೋಗಿ ನಾವು ಹಲ್ಲೆಗೊಳಗಾಗ್ತೇವೆ ಎಂಬುದು ಬೇಸರ ಏನು ಅಧಿಕಾರಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಹಲ್ಲೆಯ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿವೆ. ಈ ಕುರಿತು ಆ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಸರ್ಕಾರ, ರಾಜ್ಯದ ಗೃಹ ಸಚಿವರು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ಮೇಲಿಂದ ಮೇಲೆ ಇಂಥ ಹಲ್ಲೆ, ದಬ್ಬಾಳಿಕೆ, ಕಿರುಕುಳ ಪ್ರಕರಣ ನಡೀತಾ ಇದೆ. ಆ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಏನದಂದ್ರೆ ಸೇಫರ್ ಜೋನ್ ಕೆಲಸ ಮಾಡೋಂಥ ಏನು ಅವ್ರಿಗೆ ಟೋಟಲಿ ಆತ್ಮಸ್ಥೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳು ಕೂಡ ಹೊಡೆದು ಸಾಕಷ್ಟು ಹಲ್ಲೆ ಮಾಡಿದ್ದಾರೆ. ನಿಜಕ್ಕೂ ಅಧಿಕಾರಿ ಎಲ್ಲೋ ಒಂದು ಕಡೆ ಆತಂಕೀಡಾಗಿದ್ದಾರೆ. ಹೀಗಾಗಿ ಭಯದಲ್ಲೇ ಕೆಲಸ ಮಾಡೋಂಥ ಪರಿಸ್ಥಿತಿ ಗೊತ್ತಾ ಬೀದರಲ್ಲಿ ಕೂಡ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಚಿವರು ಅಧಿಕಾರಿಗಳಿಗೆ ಧೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಪೌರಾಯುಕ್ತ ಮೇಲೆ ಏನು ಧಮಕಿ ಹಾಕಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಬೀದರ್ಲ್ಲೂ ಕೂಡ ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ನೋಡ್ಬೋದು, ನಾವು ವಕ್ಫ್ ಬೋರ್ಡ್ ಕಚೇರಿ ಮುಂಭಾಗದಲ್ಲಿದ್ದೀವಿ. ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆಯ
ಅಧಿಕಾರಿ ಸೈಯದ್ ಅಹಮ್ಮದ್ ಅವ್ರ ಮೇಲೆ ಏನು ಈಗಾಗಲೇ ಈದ್ಗಾ ಮೈದಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಈದ್ಗಾ ಮೈದಾನದಲ್ಲಿ ಏನು ಆ ಒಂದು ಈದ್ಗಾ ಮೈದಾನದ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದಂಥ 3 ಜನ ಸದಸ್ಯರು ಏನದಂದ್ರೆ ಈಗಾಗಲೇ ಅವ್ರ ಕಾನೂನು ಬಾಹಿರು ಅವರನ್ನು ಈ ಒಂದು ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಬರಲ್ಲ ಅಂಥೇಳಿ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಅದೇ ರೀತಿ ವಕ್ಫ್ ಬೋರ್ಡ್ ಇಲಾಖೆಯ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರಾ ಅಂಥೇಳಿ ಈಗಾಗಲೇ ಇಲಾಖೆಯವರು ಏನು ಆ ಪ್ರಕರಣನ ದಾಖಲಿಸಿದಾರ ಅದನ್ನು ಸೇಡಿನ ರೂಪದಲ್ಲಿ ಇಟ್ಕೊಂಡು ಈಗಾಗಲೇ 3ರಿಂದ 4 ಜನ ಈ ಒಂದು ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ಹಲ್ಲೆಯ ದೃಶ್ಯಗಳು CCTVಯಲ್ಲಿ ಕೂಡ ಸೆರೆಯಾಗಿವೆ ಅಂತ ಹೇಳ್ಬೋದು. ಈ ಕುರಿತು ನ್ಯೂಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ದೂರು ಕೂಡ ದಾಖಲಾಗಿದೆ, ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ನಿಜಕ್ಕೂ ಸರ್ಕಾರ ಏನು ಮಾಡತ್ತ, ಜಿಲ್ಲೆಯ ಇಬ್ಬರಿಬ್ಬರು ಸಚಿವರು ಇದ್ದಾರೆ, ಅದು ನಮಗೆ ನ್ಯಾಯ ಸಿಗ್ತಿಲ್ಲ ಎಂಬುದು ಬೇಸರ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಮ್ಮ ನೆರವಿಗೆ ಬರಬೇಕು. ಏನು ಈಗಾಗಲೇ ನಾನು ಜಿಲ್ಲಾ ವಕ್ಫ್ ಬೋರ್ಡ್ ಕಾರ್ಯಾಲಯ ಪ್ರಭಾರಿ ಅಧಿಕಾರಿ ಆಗಿದ್ದೀನಿ. ಮುಂದೆ ಇಲ್ಲಿ ಯಾರು ಬರೋರು ಕೂಡ ಅವ್ರಿಗೆ ಸೇಫ್ಟಿ ಬೇಕು, ಅವ್ರಿಗೆ ಭಯ ಇರಬಾರ್ದು. ಯಾಕಂದ್ರೆ ಟೋಟಲಿ ನಾವು ಮಾಡೋದು ಜನರ ಕೆಲಸ, ಸರ್ಕಾರ ಕೆಲಸ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಭೂಮಿ, ಸರ್ಕಾರ ಆಸ್ತಿ ಉಳಿಸ್ಲಿಕ್ಕೆ ಹೋಗಿ ನಾವು ಹಲ್ಲೆಗೊಳಗಾಗ್ತೇವೆ ಎಂಬುದು ಬೇಸರ ಏನು ಅಧಿಕಾರಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಮೇಲೇನು ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಹಲ್ಲೆಯ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿವೆ. ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಸರ್ಕಾರ, ರಾಜ್ಯದ ಗೃಹ ಸಚಿವರು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ಮೇಲಿಂದ ಮೇಲೆ ಇಂಥ ಹಲ್ಲೆ, ದಬ್ಬಾಳಿಕೆ, ಕಿರುಕುಳ ಪ್ರಕರಣ ನಡೀತಾ ಇದೆ. ಆ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಏನದಂದ್ರೆ ಸೇಫರ್ ಜೋನ್ ಕೆಲಸ ಮಾಡೋಂಥ ಏನು ಅವ್ರಿಗೆ ಟೋಟಲಿ ಆತ್ಮಸ್ಥೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳು ಕೂಡ ಹೊಡೆದು ಸಾಕಷ್ಟು ಏನು ಹಲ್ಲೆ ಮಾಡಿದ್ದಾರೆ. ನಿಜಕ್ಕೂ ಅಧಿಕಾರಿ ಎಲ್ಲೋ ಒಂದು ಕಡೆ ಆತಂಕೀಡಾಗಿದ್ದಾರೆ. ಹೀಗಾಗಿ ಭಯದಲ್ಲೇ ಕೆಲಸ ಮಾಡೋಂಥ ಪರಿಸ್ಥಿತಿ ಗೊತ್ತಾ ಬೀದರಲ್ಲಿ ಕೂಡ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಚಿವರು ಅಧಿಕಾರಿಗಳಿಗೆ ಏನಂತ ಧೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಪೌರಾಯುಕ್ತ ಮೇಲೆ ಏನು ಧಮಕಿ ಹಾಕಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಬೀದರಲ್ಲಿ ಕೂಡ ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ನೋಡ್ಬೋದು, ನಾವು ವಕ್ಫ್ ಬೋರ್ಡ್ ಕಚೇರಿ ಮುಂಭಾಗದಲ್ಲಿದ್ದೀವಿ. ಈಗಾಗಲೇ ವಕ್ಫ್ ಬೋರ್ಡ್ ಇಲಾಖೆಯ ಅಧಿಕಾರಿ ಸೈಯದ್ ಅಹಮ್ಮದ್ ಅವ್ರ ಮೇಲೆ ಏನು ಈಗಾಗಲೇ ಈದ್ಗಾ ಮೈದಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಈದ್ಗಾ ಮೈದಾನದಲ್ಲಿ ಏನು ಆ ಒಂದು ಈದ್ಗಾ ಮೈದಾನದ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದಂಥ 3 ಜನ ಸದಸ್ಯರು ಏನದಂದ್ರೆ ಈಗಾಗಲೇ ಅವ್ರ ಕಾನೂನು ಬಾಹಿರು ಅವರನ್ನು ಈ ಒಂದು ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಬರಲ್ಲ ಅಂಥೇಳಿ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಅದೇ ರೀತಿ ವಕ್ಫ್ ಬೋರ್ಡ್ ಇಲಾಖೆಯ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರಾ ಅಂಥೇಳಿ ಈಗಾಗಲೇ ಇಲಾಖೆಯವರು ಏನು ಆ ಪ್ರಕರಣನ ದಾಖಲಿಸಿದ್ದಾರೆ. ಅದನ್ನು ಸೇಡಿನ ರೂಪದಲ್ಲಿ ಇಟ್ಕೊಂಡು ಈಗಾಗಲೇ 3ರಿಂದ 4 ಜನ ಈ ಒಂದು ವಕ್ಫ್ ಬೋರ್ಡ್ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ಹಲ್ಲೆಯ ದೃಶ್ಯಗಳು CCTVಯಲ್ಲಿ ಕೂಡ ಸೆರೆಯಾಗಿವೆ ಅಂತ ಹೇಳ್ಬೋದು. ಈ ಕುರಿತು ನ್ಯೂಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ದೂರು ಕೂಡ ದಾಖಲಾಗಿದೆ, ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ನಿಜಕ್ಕೂ ಸರ್ಕಾರ ಏನು ಮಾಡತ್ತ, ಜಿಲ್ಲೆಯ ಇಬ್ಬರಿಬ್ಬರು ಸಚಿವರು ಇದ್ದಾರೆ, ಅದು ನಮಗೆ ನ್ಯಾಯ ಸಿಗ್ತಿಲ್ಲ ಎಂಬುದು ಬೇಸರ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಮ್ಮ ನೆರವಿಗೆ ಬರಬೇಕು. ಏನು ಈಗಾಗಲೇ ನಾನು ಜಿಲ್ಲಾ ವಕ್ಫ್ ಬೋರ್ಡ್ ಕಾರ್ಯಾಲಯ ಪ್ರಭಾರಿ ಅಧಿಕಾರಿ ಆಗಿದ್ದೀನಿ. ಮುಂದೆ ಇಲ್ಲಿ ಯಾರು ಬರೋರು ಕೂಡ ಅವ್ರಿಗೆ ಸೇಫ್ಟಿ ಬೇಕು, ಅವ್ರಿಗೆ ಭಯ ಇರಬಾರ್ದು. ಯಾಕಂದ್ರೆ ಟೋಟಲಿ ನಾವು ಮಾಡೋದು ಜನರ ಕೆಲಸ, ಸರ್ಕಾರ ಕೆಲಸ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಭೂಮಿ, ಸರ್ಕಾರ ಆಸ್ತಿ ಉಳಿಸ್ಲಿಕ್ಕೆ ಹೋಗಿ ನಾವು ಹಲ್ಲೆಗೊಳಗಾಗ್ತೇವೆ ಎಂಬುದು ಬೇಸರ ಏನು ಅಧಿಕಾರಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಮೇಲೇನು ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಹಲ್ಲೆಯ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿವೆ. ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಸರ್ಕಾರ, ರಾಜ್ಯದ ಗೃಹ ಸಚಿವರು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ಮೇಲಿಂದ ಮೇಲೆ ಇಂಥ ಹಲ್ಲೆ, ದಬ್ಬಾಳಿಕೆ, ಕಿರುಕುಳ ಪ್ರಕರಣ ನಡೀತಾ ಇದೆ. ಆ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಏನದಂದ್ರೆ ಸೇಫರ್ ಜೋನ್ ಕೆಲಸ ಮಾಡೋಂಥ ಏನು ಅವ್ರಿಗೆ ಟೋಟಲಿ ಆತ್ಮಸ್ಥೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳು ಕೂಡ ಹೊಡೆದು ಸಾಕಷ್ಟು ಏನು ಹಲ್ಲೆ ಮಾಡಿದ್ದಾರೆ. ನಿಜಕ್ಕೂ ಅಧಿಕಾರಿ ಎಲ್ಲೋ ಒಂದು ಕಡೆ ಆತಂಕೀಡಾಗಿದ್ದಾರೆ. ಹೀಗಾಗಿ ಭಯದಲ್ಲೇ ಕೆಲಸ ಮಾಡೋಂಥ ಪರಿಸ್ಥಿತಿ ಗೊತ್ತಾ ಬೀದರಲ್ಲಿ ಕೂಡ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಚಿವರು ಅಧಿಕಾರಿಗಳಿಗೆ ಏನಂತ ಧೈರ್ಯ ತುಂಬಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.